ಹೀಗೊಂದು ಪ್ರಯೋಗವನ್ನು ಮಾಡ್ತೇನೆ, ಇದಕ್ಕೆ ಅರ್ಥ ಏನು ಅಂತ ನೀವು ಹೇಳಿ. ಹೀಗೊಂದು ಪ್ರಯೋಗವನ್ನು ಮಾಡ್ತೇನೆ. ಏನು ಪ್ರಯೋಗ? ಉಪ್ಪು ನೀರು ಅಂತ ಹೇಳಿದೆ ನೋಡ್ರಿ. ಉಪ್ಪು ನೀರು ಅಂತ ಹೇಳಿದೆ. ಉಪ್ಪು ನೀರು ಅಂತ ಹೇಳಿದಾಗ ಇದಂ ಜಗತ ವಿಷ್ಣು ಎಂಬ ವಾಕ್ಯದಂತೆ ಲವಣಂ ಜಲಂ ಎಂಬ ವಾಕ್ಯ ಪ್ರಯೋಗಕ್ಕೂ ವಿಷ್ಣು ಇದಂ ಜಗತ ಅನ್ನೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅರ್ಥ ಆಗ್ತಾ ಇದೆ ಹೇಳಿದ್ದು. ಸ್ವಲ್ಪ ಶಾಸ್ತ್ರೀಯ ವಿಷಯ ಇದೆ. ಏನಾಗತ್ತೆ ಗೊತ್ತಾ, ನಾನು ಬೆಳಗ್ಗೆ ರವಿಯವರ ಜೊತೆ ಅದೇ ಮಾತಾಡ್ತಾ ಇದ್ದೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಶ್ರೋತೃವರ್ಗದವರನ್ನು ಮೆಲ್ಲನೆ ಕೆಳಗಿನ ಶ್ರೋತೃವರ್ಗದವರನ್ನಾಗಿ ನಾವೇ ಮಾಡ್ತಾ ಇದ್ದೇವೆ. ಅವರಿಗೆ ರಾಮಾಯಣ ಹೇಳಿಬಿಟ್ರೆ ಸಾಕು, ಏನು ಸುಮ್ಮನೆ ಇವೆಲ್ಲ ಯಾಕೆ ತಲೆಗೆಡಿಸ್ಕೋಬೇಕು, ಮಹಾಭಾರತ ಅಷ್ಟೇ ಅವರಷ್ಟೇ ಕೇಳಿ ಅಷ್ಟೇ ಮುಗಿಸಿಬಿಡಲಿ ಅಂತ ಹೇಳಿ ಪ್ರವಚನ ಹೇಳುವ ಪಾಠ ಹೇಳುವ ನಾವುಗಳೇ ಅವರಿಗೆ ಹೆಚ್ಚಿನ ವಿಷಯಗಳನ್ನು ಹೇಳಿ ಯಾಕೆ ಸ್ಟ್ರೆಸ್ ಮಾಡಬೇಕು ಅಂತ ಹೇಳಿ ಕೃಷ್ಣ ಬಂದ, ಬೆಣ್ಣೆ ತಿಂದ, ಕದ್ದ, ಓಡಿ ಹೋದ, ಗೋಪಿಕಾಸ್ತ್ರೀಯರ ವಸ್ತ್ರಾಪಹಾರವನ್ನು ಮಾಡಿದ, ನಗಸಿದ, ಒಂದೆರಡು ಹಾಡನ್ನು ಹೇಳಿದ. ಹಾಡು ಹೇಳುವಾಗ ಪಾಪ ಹೇಳುವ ಆಚಾರ್ಯರು ಕುಣಿದ್ರು, ಇವರೊಂದೆರಡು ಕುಣಿದ್ರು, ಅವರೊಂದೆರಡು ಕುಣಿದ್ರು, ಅಲ್ಲಿಗೆ 1 ಅವರ್ ಮುಗಿಯಿತು, ಪ್ರವಚನ ಮುಗಿಯಿತು, ಹೊರಟು ಬಿಟ್ಟೆವು. ನಾವು ಯಾವಾಗ ಇಂಪ್ರೂವ್ ಆಗೋದು, ನಮ್ಮ ಲೆವೆಲನ್ನು ಅಂದರೆ ಪ್ರವಚನ ಕೇಳುವ ನಾವುಗಳು, ಪುರಾಣ ಕೇಳುವ ನಾವುಗಳು ಈ ಹಂತದಿಂದ ಮುಂದಿನ ಹಂತಕ್ಕೆ ಯಾವತ್ತು ಹೋಗೋದು, ಕೊನೆವರೆಗೂ ಇಲ್ಲೇ ಇರಬೇಕು ಅಂತ ಇದ್ದೀವ, ಆ ಕೆಲಸವನ್ನು ಮಾಡುವುದಿಲ್ಲ. ಕೆಲವು ಪ್ರಸಂಗದಲ್ಲಿ ನಾವು ಕೆಳಗಿಳಿದು ಬರಬೇಕು ಹೇಳುವರು, ಕೆಲವು ಪ್ರಸಂಗದಲ್ಲಿ ನೀವು ಮೇಲೇರಿ ಬರಬೇಕು. 2 ಕೆಲಸ ಆಗಬೇಕು. ಈಗ ನಾನು ಕೆಳಗಿರುವ ಬರುವ ಕೆಲಸ ಮುಗಿದಿದೆ, ನೀವು ಮೇಲೇರಿ ಬರುವ ಕೆಲಸ ಆಗಬೇಕೀಗ. ಯಾಕಂದರೆ ಇದಕ್ಕಿಂತಲೂ ಕೆಳಗಿಳಿದು ಹೇಳುವುದು ಸಾಧ್ಯವಿಲ್ಲ ಶಾಸ್ತ್ರವನ್ನು, ಇಷ್ಟನ್ನೇ ಹೇಳಬೇಕು. ನೋಡ್ರಿ, ಜಗತ್ತು ದೇವರು ಅನ್ನುವ ವಾಕ್ಯ ನಿಮಗೆ ಹೇಳಿದ ಕೂಡಲೇ ಇಷ್ಟು ಚೆನ್ನಾಗಿ ಲೈಟ್ ಹತ್ತುತ್ತೆ ಒಳಗೆ ಅಂದರೆ, ಅಯ್ಯೋ ಹೌದಲ್ಲ ಇದು ಹೇಳಲಿಕ್ಕೆ ಬರುತ್ತಲ್ಲ ಅಂತ ಅನಿಸ್ಬಿಡುತ್ತೆ. ಉಪ್ಪು ನೀರು ಅಂತ ಹೇಳಿದೆ. ಉಪ್ಪು ನೀರು ಅಂತ ಹೇಳಿದ್ರೆ ಲವಣಂ ಜಲಂ ಅಂತ ಹೇಳಿದ್ರೆ ಏನರ್ಥ? ಉಪ್ಪು ನೀರು, ಉಪ್ಪು ನೀರಿಗೂ ಅಭೇದ ಅಂತ ಯಾರಾದರೂ ಅರ್ಥ ಹೇಳ್ತಾರಾ? ಮೊದಲು ಅರ್ಥ ಮಾಡಿಕೊಳ್ಳಿ. ಉಪ್ಪು ನೀರು ಅಂತ ಹೇಳಿದಾಗ ಯಾರೂ ಕೂಡ ನೀರಿಗೆ ಉಪ್ಪಿಗೆ ಅಭೇದವಿದೆ, ನೀರು ಉಪ್ಪು ಎರಡೂ ಒಂದು ಅಂತ ಹೇಳುವುದಿಲ್ಲ. ಮತ್ತೇನು ಹೇಳ್ತಾರೆ ಹೇಳಿರೋಣಂತೆ? ನೀರಿದೆಯಲ್ಲ ಉಪ್ಪುಪ್ಪಾಗಿದೆ ಅಂತ ಅರ್ಥ ಮಾಡ್ತಾರೆ. ಹೇಗೆ ಅರ್ಥ ಮಾಡ್ತಾರೆ? ನೀರಿದೆಯಲ್ಲ ಉಪ್ಪುಪ್ಪಾಗಿದೆ ಅಂದರೆ ಅರ್ಥ ಏನು? ಅಯ್ಯೋ ಮಹಾರಾಯ, ಎಷ್ಟು ನೀರು ಕುಡಿದ್ರೂ ಉಪ್ಪೆ, ಎಷ್ಟು ನೀರು 1 ಗ್ಲಾಸ್ ಕುಡಿದ್ರೂ ಉಪ್ಪೆ, 2 ಗ್ಲಾಸ್ ಕುಡಿದ್ರೂ ಉಪ್ಪೆ ಅನ್ನೋ ಅರ್ಥ ಏನು? ಅಂದರೆ ಎಲ್ಲೆಲ್ಲಿ ನೀರು ಇದೆ ಅಲ್ಲಲ್ಲಿ ಉಪ್ಪಿದೆ ಅಂತ ಅರ್ಥ ಆಗುತ್ತೆ. ಹೌದಾ ಅಲ್ವಾ? ನೋಡ್ರಿ, ಇದು ಅರ್ಥ ಮಾಡಿಕೊಡ್ರಿ, ಎಷ್ಟು ಚೆನ್ನಾಗಿದೆ. ಅಯ್ಯೋ 1 ಟಂಬ್ಲರ್ ಕುಡಿದೆ ಅದು ಉಪ್ಪೇ ಇತ್ತು, 2ನೇ ಟಂಬ್ಲರ್ ಕುಡಿದೆ ಅದು ಉಪ್ಪೇ ಇತ್ತು. ಸರಿ, ಅಂದರೆ ಉಪ್ಪು ನೀರು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ವ್ಯಾಪಿಸಿದೆ. ನೀರು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ವ್ಯಾಪಿಸಿದೆ ಅನ್ನುವುದಕ್ಕಾಗಿ ನಾವೇನು ವ್ಯವಹಾರ ಮಾಡಿದೆವು? ಉಪ್ಪು ನೀರು ಅಂದೆವು. ಉಪ್ಪು ಬೇರೆ, ನೀರು ಬೇರೆ. ನೀರು ಉಪ್ಪು ಎರಡು ಒಂದೇ ಅಲ್ಲ. ಒಂದೇನಾ? ನೀರು ಉಪ್ಪು ಒಂದೇ ಆಗಿದ್ರೆ ನೀರು ಅಂತ ಇಷ್ಟೇ ಬಳಸಬೇಕಾಗಿತ್ತು, ಉಪ್ಪು ಅಂತ ಯಾಕೆ ಬಳಸಬೇಕಾಗಿತ್ತು? ಉಪ್ಪು ನೀರು ಅಂತ ಬಳಸಿದಾಗ ನಮಗೆ ಅರ್ಥ ಏನಾಗುತ್ತೆ ಅಂದರೆ, ನೀರು ಎಲ್ಲೆಲ್ಲಿದೆ, ಮೊದಲನೇ ಹನಿ ನೀರು ಕುಡಿದಾಗಲೂ ಉಪ್ಪೆ, ಕೊನೆ ಹನಿ ನೀರು ಕುಡಿದಾಗಲೂ ಉಪ್ಪೆ. ಅಂದರೆ ಈ ಉಪ್ಪು ನೀರಿನ ತುಂಬೆಲ್ಲ ವ್ಯಾಪಿಸಿಕೊಂಡು ಇದೆ. ಅಂದರೆ ಅರ್ಥ ಏನಾಯಿತು? ಇದಂ ವಿಷ್ಣು, ವಿಷ್ಣು ಇದಂ ಜಗತ್ತ. ಅಂದರೆ ಈ ಜಗತ್ತು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ತುಂಬಿಕೊಂಡು ವಿಷ್ಣು ಇದ್ದಾನೆ ಅಂತ ಅರ್ಥ ಆಯಿತೇ ವಿನಃ ನಮಗೇನು ತೊಂದರೆ ಆಗಲಿಲ್ಲ. ಭೇದ ಸಿದ್ಧಾಂತಕ್ಕೇನು ಪ್ರಾಬ್ಲಮ್ ಇಲ್ಲ. ಇದು ಅವಶ್ಯವಾಗಿ ಭೇದವನ್ನೇ ಹೇಳಲಿಕ್ಕೆ ಬರುತ್ತೆ. ಅರ್ಥ ಆಯಿತಾ? ಇನ್ನೊಂದು ಸಾರ್ತಿ ಗಮನಿಸಿಕೊಳ್ಳಿ. ಇದಂ ಜಗತ ವಿಷ್ಣು ಅಂತ ಹೇಳುವಾಗ ಈ ಜಗತ್ತು ವಿಷ್ಣು ಅಂದರೆ ಈ ಜಗತ್ತಿನ ತುಂಬ ವ್ಯಾಪಿಸಿದವನು ವಿಷ್ಣು ಅಂತ ಅರ್ಥ. ಯಾಕೆ ಅಂದರೆ ಲವಣಂ ಜಲಂ ಅಂದಾಗ ಜಲವೆಲ್ಲ ವ್ಯಾಪಿಸಿಕೊಂಡಿದೆ. ಉಪ್ಪು ಬೇಡ ಬಿಡಿ, ಸಿಹಿ ಇಟ್ಕೊಳ್ಳಿ. ಪಾಪ ಉಪ್ಪು ತಿಂದರೆ ಸಮಸ್ಯೆ. ಸಿಹಿ ನೀರು ಅಂದರೆ ಏನರ್ಥ? ಸಿಹಿ ಬೇರೆ, ನೀರು ಬೇರೆನೆ. ಆದರೆ ನೀರಿನ ತುಂಬೆಲ್ಲ ಸಿಹಿ ವ್ಯಾಪಿಸಿದೆ ಅಂತ ಅರ್ಥ. ಹಾಗೆ. ಅಥವಾ ಇನ್ನೊಂದು ಅರ್ಥ ಮಾಡಿಕೊಳ್ಳೋಣ. ಏನು ಅರ್ಥ ಮಾಡಿಕೊಳ್ಳೋಣ? ಇದು ಅಭೇದಕ್ಕೆ ವ್ಯಾಪ್ತಿ ಎಂಬ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಅಥವಾ ಇನ್ನೊಂದು ಅರ್ಥ ಹೇಳಲಿಕ್ಕೆ ಬರುತ್ತೆ. ಏನು ಅರ್ಥ ಹೇಳಲಿಕ್ಕೆ ಬರುತ್ತೆ? ರಾಜ ರಾಷ್ಟ್ರಂ ಅಂತ ಒಂದು ಪ್ರಯೋಗ ಇದೆ. ರಾಜನೇ ರಾಷ್ಟ್ರ. ರಾಷ್ಟ್ರ ಅಂದ್ರೆ ಏನು? ಭಾರತ ಅಂದ್ರೆ ಏನು? ಮೋದಿ. ಅಷ್ಟು ವ್ಯವಸ್ಥೆ ಆಯ್ತು. ಈಗ ಯಾವಾಗ ಗೊತ್ತಾಯ್ತು ಗೊತ್ತೇನ್ರಿ? ನಮಗೆ ಕೆಲವು ದಿವಸದವರೆಗೆ ಗೊತ್ತಿರಲಿಲ್ಲ. ಮೋದಿಯೇ ಭಾರತ ಅಂತ ಕೆಲವು ದಿವಸವರೆಗೆ ಗೊತ್ತಿರಲಿಲ್ಲ.
ಯಾವಾಗ ನೋಟ್ ಬ್ಯಾನ್ ಆಯ್ತಲ್ಲ ಆವಾಗ ಗೊತ್ತಾಯಿತು ಮೋದಿಗೆ ಭಾರತ ಅಂತ ಗೊತ್ತಾಯ್ತು. ಅಲ್ಲಿವರೆಗೆ ಭಾರತ ಯಾವುದು ಗೊತ್ತಿರಲಿಲ್ಲ ನಮಗೇನು ಗೊತ್ತಿರಲಿಲ್ಲ ಅಂದರೆ ಮೋದಿ ಭಾರತ ಅಂತ ಗೊತ್ತಿರಲಿಲ್ಲ. ಯಾವತ್ತು ನೋಟ್ ಬ್ಯಾನ್ ಆಯಿತು, 1000 ರೂಪೀಸ್ 500 ರೂಪೀಸ್ ನೋಟ್ ಬ್ಯಾನ್ ಆಯಿತು, ಅವತ್ತು ಎಲ್ಲರೂ ಮೋದಿ ಕಡೆಗೆ ನೋಡಿದರು, ಅಪ್ಪ ಭಾರತ ಅಂದರೆ ನೀನೇ ಅಂತ ನೋಡಿದರು. ಹಾಗಾದರೆ ರಾಜಾರಾಷ್ಟ್ರಂ ಅಂತನ್ನುವುದು ಅವನ ಅಧೀನ ಎಂಬ ಅರ್ಥದಲ್ಲಿಯೂ ಅಭೇದವನ್ನು ಪ್ರಯೋಗ ಮಾಡ್ತಾರೆ. ಅವನ ಅಧೀನ ಎಂಬ ಅರ್ಥದಲ್ಲಿಯೂ ಹೀಗೂ ಇದೆ. ಏನಿದೆ? ಆಯುರ್ವೈಘೃತಂ ಅಂತ ಒಂದು ಪ್ರಯೋಗ ಇದೆ. ಆಯುರ್ವೈಘೃತಂ ಅಂತ ಪ್ರಯೋಗ ಇದ್ದರೆ ನಿಮ್ಮ ಆಯಸ್ಸು ಅಂದರೆ ತುಪ್ಪ, ತುಪ್ಪನೇ ಆಯಸ್ಸು, ತುಪ್ಪನೇ ಬುದ್ಧಿ. ತುಪ್ಪ ತಿನ್ರಿ ಬುದ್ಧಿ ಬರುತ್ತೆ ಅಂದರೆ ಬುದ್ಧಿ ಬರುವುದಕ್ಕೆ ತುಪ್ಪ ಕಾರಣ, ಆಯಸ್ಸು ಬೆಳೆಯಲಿಕ್ಕೆ ತುಪ್ಪ ಕಾರಣ. ಕಾರಣ ಎಂಬ ಅರ್ಥದಲ್ಲಿಯೂ ಅಭೇದವನ್ನು ಬಳಸ್ತಾರೆ. ನಿಮಿತ್ತ ಎಂಬ ಅರ್ಥದಲ್ಲಿ, ವ್ಯಾಪ್ತ ಎಂಬ ಅರ್ಥದಲ್ಲಿ, ಅಧೀನ ಎಂಬ ಅರ್ಥದಲ್ಲಿ, ಮೂರು ಅರ್ಥಗಳಲ್ಲಿಯೂ ಅಭೇದವನ್ನು ಬಳಸ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯ ಒಂದು ತಮಾಷೆ ಮಾಡಿದ್ರು. ಏನ್ರಿ ನಿಮಗೂ ನಮಗೂ ಇಷ್ಟೇ ವ್ಯತ್ಯಾಸ. ಏನು ವ್ಯತ್ಯಾಸ? ನೀವು ಸಾವಕಾಶರು, ನಾವು ನಿರವಕಾಶರು, ಇಷ್ಟೇ ವ್ಯತ್ಯಾಸ ನೋಡ್ರಿ. ಇಷ್ಟೇ. ಅದ್ವೈತ ಶಾಸ್ತ್ರಕ್ಕೂ ದ್ವೈತ ಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಅಂದರೆ ನಿರವಕಾಶ ಸಾವಕಾಶ ವ್ಯತ್ಯಾಸ. ನಿರವಕಾಶ ಸಾವಕಾಶ ಅಂದರೆ ಏನು? ಏನಿಲ್ಲ, ನಿಮ್ಮ ಎಲ್ಲ ವಾಕ್ಯಗಳು ಸಾವಕಾಶವು, ನಮ್ಮ ಎಲ್ಲ ವಾಕ್ಯಗಳು ನಿರವಕಾಶ, ಇಷ್ಟೇ ವ್ಯವಸ್ಥೆ. ಸಾವಕಾಶವಾದ ಅರ್ಥ ಏನು? ಇನ್ನೊಂದು ಅರ್ಥ ಮಾಡ್ಲಿಕ್ಕೆ ಬರ್ತದೆ. ನಿಮ್ಮ ವಾಕ್ಯಗಳಿಗೆ ಇನ್ನೊಂದು ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ, ನಮ್ಮ ವಾಕ್ಯಗಳಿಗೆ ಇನ್ನೊಂದು ಅರ್ಥವನ್ನು ಮಾಡಲಿಕ್ಕೆ ಬರುವುದಿಲ್ಲ. ನಿಮ್ಮ ವಾಕ್ಯಕ್ಕೆ ಇನ್ನೊಂದು ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ, ನಮ್ಮ ವಾಕ್ಯಕ್ಕೆ ಇನ್ನೊಂದು ಅರ್ಥವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಗುರು ಶಿಷ್ಯರು ಇಬ್ಬರಿದ್ರಂತ. ಅದೇನಾಯಿತು ಅಂದರೆ ಶಿಷ್ಯ ಒಂದು ನಿಯಮ ಇಟ್ಕೊಂಡಿದ್ದಂತ, ಗುರುಗಳು ಯಾವ ನಿಯಮ ಇಟ್ಕೊಂಡಿರ್ಲಿಲ್ವಂತ. ಏನು ಅಂದರೆ ಶಿಷ್ಯ ತಾನು ಕಂಚಿನ ಪಾತ್ರೆಯಲ್ಲೇ ಊಟ ಮಾಡ್ತೇನೆ ಅಂತ ನಿಯಮ ಇಟ್ಕೊಂಡಿದ್ದಂತ ಶಿಷ್ಯ. ಗುರುಗಳು ಹಾಗೇ ನಿಯಮ ಇಟ್ಕೊಂಡಿರಲಿಲ್ಲ, ಬೆಳ್ಳಿ ತಾಟಿನಲ್ಲೂ ಊಟ ಮಾಡ್ತೇನೆ ಅಂತ ಇಟ್ಕೊಂಡಿದ್ರಂತೆ. ಪಾಪ ಹಾಗೇನಿಲ್ಲ, ಯಾವುದಾದ್ರೂ ಸರಿ ಅಂತ. ಒಂದು ಕಡೆಗೆ ಗುರು ಶಿಷ್ಯರಿಬ್ಬರು ಊಟಕ್ಕೆ ಹೋದ್ರಂತೆ. ಊಟಕ್ಕೆ ಹೋದಾಗ ಅಲ್ಲಿ ಒಂದು ಸಮಸ್ಯೆ ಆಯಿತಂತೆ. ಊಟಕ್ಕೆ ಬಡಿಸುವರು ಗುರುಗಳಿಗೆ ಮೊದಲು ಎಲೆ ಹಾಕಬೇಕಲ್ಲ ಅಂತ ಗುರುಗಳಿಗೆ ಎಲೆ ಹಾಕುವಾಗ ಕಂಚಿನ ತಟ್ಟೆಯನ್ನು ತಂದಿಟ್ರಂತೆ. ಶಿಷ್ಯನಿಗೆ ಎಲೆಯನ್ನು ಹಾಕಿದ್ರಂತೆ. ಹಾಕಿದ ಕೂಡಲೇ ಶಿಷ್ಯ ಹೇಳಿದ, ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದ್ದಂತೆ. ಯಾಕೆ ಅಂತ ಕೇಳಿದ್ರಂತೆ. ಏನಿಲ್ಲ, ನಾನು ಕಂಚಿನ ತಟ್ಟೆಯಲ್ಲಿ ಮಾತ್ರ ಊಟ ಮಾಡೋದು, ಎಲೆಯಲ್ಲಿ ಊಟ ಮಾಡೋದಿಲ್ಲ, ಅದರಿಂದ ಇವತ್ತು ನಾನು ಊಟ ಮಾಡುವುದಿಲ್ಲ ಅಂದ್ಬಿಟ್ರಂತೆ. ಪಾಪ ಇವನಿಗೆ ಯಜಮಾನನಿಗೆ ಸಮಸ್ಯೆ ಆಯಿತು. ಮನೆಯಲ್ಲಿರೋದು ಒಂದೇ ಕಂಚಿನ ಪಾತ್ರೆ ಇದೆ, ಇನ್ನೊಂದು ಪಾತ್ರೆ ಇಲ್ಲ, ಗುರುಗಳಿಗೆ ಹಾಕಿ ಆಗಿಬಿಟ್ಟಿದೆ, ಶಿಷ್ಯನಿಗೆ ಪಾತ್ರೆ ಇಲ್ಲ, ಈಗ ಅವನನ್ನು ಉಪವಾಸ ಕಳಿಸಬೇಕಲ್ಲ ಅಂತ ಚಿಂತೆ ಬಂತಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಅದಕ್ಕಾಗ ತಲೆ ಕೆಡಿಸ್ಕೊಳ್ತೀಯಪ್ಪ, ಶಿಷ್ಯನಿಗೆ ಮಾತ್ರ ನಿಯಮ ಇದೆ, ನನಗೆ ನಿಯಮ ಇಲ್ಲ. ಯಾಕೆಂದರೆ ನಾನು ಯಾವ ಪಾತ್ರೆಯಲ್ಲಾದರೂ ಊಟ ಮಾಡ್ತೇನೆ, ಅದಕ್ಕೆ ನನ್ನ ಪಾತ್ರೆಯನ್ನು ಶಿಷ್ಯನಿಗೆ ಕೊಟ್ಟು ನಾನು ಎಲೆಯಲ್ಲಿ ಊಟ ಮಾಡ್ತೇನೆ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ತನ್ನ ಕಂಚಿನ ಪಾತ್ರೆಯನ್ನು ಶಿಷ್ಯನಿಗೆ ಕೊಟ್ಟು ತಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರಂತೆ. ಅಂದರೆ ಗುರುವಿಗೆ ಅವಕಾಶ ಇದೆ, ಶಿಷ್ಯನಿಗೆ ಅವಕಾಶ ಇಲ್ಲ. ನಿರವಕಾಶನಾದ ಶಿಷ್ಯನಾದದ್ರಿಂದ ಅದೇ ಪಾತ್ರೆಯಲ್ಲಿ ಊಟ ಮಾಡಬೇಕು. ಭೇದವನ್ನು ಹೇಳುವ ವಾಕ್ಯಗಳೆಲ್ಲವೂ ನಿರವಕಾಶ ವಾಕ್ಯವಾದದ್ದರಿಂದ ಅದಕ್ಕೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅಭೇದವನ್ನು ಹೇಳುವ ವಾಕ್ಯಗಳು ಸಾವಕಾಶವಾದದ್ದರಿಂದ ಗುರುವಿನಂತೆ ತಟ್ಟೆ ಇಲ್ಲದೇ ಇದ್ದರೂ ಬಾಳೆ ಎಲೆಯಲ್ಲಿ ಊಟ ಮಾಡಬಹುದು. ಅಭೇದ ಎಂಬ ಅರ್ಥ ಇಲ್ಲದೇ ಇದ್ದರೂ ನಿಮಿತ್ತ ಅಧೀನ ಎಂಬ ಅರ್ಥವನ್ನು ಮಾಡಿಯೂ ಆ ವಾಕ್ಯಗಳನ್ನು ಕೂಡಿಸಬಹುದು. ಭೇದ ವಾಕ್ಯಗಳನ್ನು ಕೂಡಿಸಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನಿಮ್ಮ ವಾಕ್ಯಗಳೆಲ್ಲ ಸಾವಕಾಶ ವಾಕ್ಯಗಳು, ನಮ್ಮ ವಾಕ್ಯಗಳೆಲ್ಲ ನಿರವಕಾಶ ವಾಕ್ಯಗಳು. ಹಾಗಾದರೆ ಪ್ರಶ್ನೆ ಈಗ ಸರಿ, ಸಾವಕಾಶ ನಿರವಕಾಶ ಆಯಿತು, ಯಾವುದು ಬಲಿಷ್ಠ? ಸಾವಕಾಶ ನಿರವಕಾಶಯೋರ್ ಮಧ್ಯೆ ನಿರವಕಾಶ ಬಲೀಯ. ಸಾವಕಾಶ ನಿರವಕಾಶಗಳ ಮಧ್ಯದಲ್ಲಿ ನಿರವಕಾಶ ಇದು ಬಲಿಷ್ಠ. ಆದ್ದರಿಂದ ಆಚಾರ್ಯ ಸಿದ್ಧಾಂತವೇ ಬಲಿಷ್ಠವಾದದ್ದು, ಉಳಿದ ಎಲ್ಲ ಅದ್ವೈತಾದಿ ಶಾಸ್ತ್ರಗಳು ದುರ್ಬಲವಾದದ್ದು ಅಂತ ಯಸ್ಯ ಸರ್ವಮಭೇದೇನ ಜಗದೇತ ಚರಾಚರಂ ಎಂಬ ವಾಕ್ಯದಿಂದಲೂ ನಾವು ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ. ಏನು ಸಮಸ್ಯೆ ಇಲ್ಲ. ಯತ್ ಸಾಧನಮಪ್ಯಶೇಷತೋ ಹರೇಗೆ ನ ಕಿಂಚಿತ್ ವ್ಯತಿರಿಕ್ತಮಸ್ತಿ ಇತ್ಯಾದಿ ವಾಕ್ಯಗಳನ್ನು ಹೇಳುವರಿದ್ದಾರೆ. ಸರಿ, ಇದಾದ ಮೇಲೆ ಸ್ವಲ್ಪ ತಲೆ ಬಿಸಿಯಾಯಿತು. ಬೇರೆ ಒಂದು ಕಥೆಯನ್ನು ನೋಡಿಕೊಂಡು ಮುಂದೆ ಹೋಗೋಣ. ಇನ್ನೇನು ಸಮಸ್ಯೆ ಇಲ್ಲ. ಇನ್ನು ಮುಂದಿಂದೆಲ್ಲ
ಕೇವಲ ಕಥೆಗಳಿರ್ತಕ್ಕಂಥದ್ದಾಗಿದೆ. ಭಗವಂತನ ಅನೇಕ ರೂಪಗಳ ವಿಚಾರದಲ್ಲಿ ನಿನ್ನೆ ಒಂದು ರೂಪದ ಬಗ್ಗೆ ಹೇಳಿತ್ತು. ಯಾವ ರೂಪ? ಧನ್ವಂತರಿ ಎಂಬ ಭಗವದ್ ರೂಪವನ್ನು ಪ್ರಾಯಶಃ ನಾವು ಮರಿತೇವೆ. ಕ್ಷೀರಸಾಗರ ಮಥನ ಮಾಡುವಾಗ ಅವತಾರ ಮಾಡಿದ್ದ ಎಂಬುದನ್ನು ಬಿಟ್ಟರೆ ಬೇರೆ ಇನ್ನೆಲ್ಲಿ ದೇವರ ಅವತಾರ ಮಾಡಿದ್ದಾನೆ ಅಂತ ನೆನಪಿಲ್ಲ ಅಂತ ಹೇಳಿದ್ದೆ. ಅದರಂತೆ ಇನ್ನೊಂದು ಭಗವದ್ ರೂಪ ಇದೆ. ಯಾವುದು? ಭಾಗವತ ಪಂಚಮಸ್ಕಂದದಲ್ಲಿ ಬಂದಿದೆ. ಆದರೆ ಪಂಚಮಸ್ಕಂದವನ್ನು ನಾವು ಪ್ರವಚನ ಮಾಡುವುದೇ ಇಲ್ಲವಲ್ಲ. ಯಾಕೆ ಹೇಳ್ರಿ? ಯಾರು ಕೇಳಬೇಕು? ಭೂಗೋಳ ಖಗೋಳ ವಿಸ್ತಾರಗಳನ್ನು ಯಾರು ಕೇಳಬೇಕು? ಯಾರು ಕೇಳುವುದಿಲ್ಲ. ಆದ್ದರಿಂದ ಅದನ್ನು ಹೇಳುವುದೇ ಇಲ್ಲ. ಇಲ್ಲಿ ಒಂದು ತೆಗೆದುಕೊಳ್ತಾರೆ. ಏನು? ತಾರಾಮಯಂ ಭಗವತಃ ಶುಂಶುಮಾರಾಕೃತಿ ಪ್ರಭೋ ದಿವಿರೂಪಂ ಹರೇಹೆ ಯತ್ತು ತಸ್ಯ ಪುಚ್ಛೆ ಸ್ಥಿತೋ ಧ್ರುವಃ. ಚಂದಾಗಿ ದೇವರ ಒಂದು ರೂಪ ಇದೆ ಅಂತ ಗೊತ್ತಿಲ್ಲ. ಎಂತಹ ರೂಪ? ಪ್ರಾಯಶಃ ನಾವು ಮತ್ಸ್ಯಾವತಾರವನ್ನು ಕೇಳಿದ್ದೇವೆ, ಕೂರ್ಮಾವತಾರವನ್ನು ಕೇಳಿದ್ದೇವೆ, ವರಾಹವನ್ನು ಕೇಳಿದ್ದೇವೆ, ನಾರಸಿಂಹವನ್ನು ಕೇಳಿದ್ದೇವೆ. ಇಷ್ಟಾದ ಮೇಲೆ ಇನ್ಯಾವುದು ರೂಪ ಹೀಗಿದೆ ಅಂತ ಕಲ್ಪನೆ ಇಲ್ಲ. ಅದಕ್ಕೆ ಬ್ರಹ್ಮಪುರಾಣ ಹೇಳ್ತದೆ, ತಾರಾಮಯಂ ಭಗವತಃ ಶುಂಶುಮಾರಾಕೃತಿ ಪ್ರಭೋ. ಭಗವಂತನ ಶಿಂಶುಮಾರ ಎಂಬ ರೂಪ ಇದೆ. ಅಂದರೆ ಚೇಳಿದೆಯಲ್ಲ, ಚೇಳಿನ ಆಕಾರದ ಒಂದು ಭಗವದ್ ರೂಪ ಇದೆಯಂತೆ. ಗೊತ್ತೇ ಇಲ್ಲ ನಾವಿದೆ, ಬಿಟ್ಟೇ ಬಿಟ್ಟಿದ್ದೇವೆ. ಚೇಳಿದೆಯಲ್ಲ, ಆ ಚೇಳಿನ ಆಕಾರದಲ್ಲಿ ಭಗವಂತನ ಒಂದು ರೂಪ ಇದೆ. ಏನು ಕೆಲಸ? ಧನ್ವಂತರಿಯಾದರೆ ಆಯುರ್ವೇದವನ್ನು ನೋಡಿಕೊಳ್ತಾನೆ, ಕಪಿಲ ದತ್ತಾತ್ರೇಯನಾದರೆ ತಂದೆಗೆ ತಾಯಿಗೆ ಉಪದೇಶವನ್ನು ಮಾಡ್ತಾನೆ, ರಾಮಕೃಷ್ಣಾದಿಗಳಾದರೆ ಪಾಪ ಅವತರದ್ದೇ ಕೆಲಸ ಇದೆ. ಶುಂಶುಮಾರನ ಕೆಲಸ ಏನು? ಅದಕ್ಕೆ ಹೇಳಿದ್ರು ತಾರಾಮಯ ಅಂತ ಹೇಳ್ತಾ ಇದ್ದ. ಆ ಭಗವಂತ ಎಲ್ಲಿ ಇದ್ದಾನೆ, ಅವನ ಕೆಲಸ ಏನು, ಅವನ ಸಾಮರ್ಥ್ಯ ಎಂಥದ್ದು? ಕೆಳಗಡೆಗೆ ಒಂದು ರೂಪ ಇದೆ ಅಂತ. ಏನು ಕೆಳಗಡೆಗೆ ಒಂದು ರೂಪ ಇದೆ? ಶೇಷ ಇದ್ದಾನೆ. ನಮ್ಮ ಭೂಮಿಯನ್ನು ಹೊತ್ತುಕೊಂಡ ಶೇಷ ಒಬ್ಬನೇ ಇದ್ದಾನೆ. ಆ ಶೇಷ ಪಾಪ ತಾನೊಬ್ಬನೇ ಇಲ್ಲ. ಯಾಕಂದರೆ ಇಡೀ ಭೂಮಿಯ ಭಾರವನ್ನು ತಾನೊಬ್ಬನೇ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಳಗೆ ಇನ್ನೊಂದು ಸಪೋರ್ಟ್ ತಗೊಂಡಿದ್ದಾನೆ. ಆವ ಕಚ್ಚಪ ರೂಪದಿಂದಲೇ ಅಂಡೋದಕದಿ ಓವಿಧರಿಸಿಹ ಶೇಷ ಮೂರುತಿಯನು. ಶ್ರೀಪಾದರಾಜರು ಈ ಮಾತನ್ನು ಹೇಳ್ತಾರೆ. ಕೆಳಗೊಂಡಿದ್ದಾನೆ ಕಚ್ಚಪ ರೂಪದಿಂದ. ವಾಯುದೇವರು ಕೂರ್ಮ ರೂಪದಿಂದ ಇದ್ದ. ಆ ವಾಯುವಿನ ಕೆಳಗೂ ಒಂದು ಕೂರ್ಮದಿಂದ ಇದ್ದಾನೆ ಭಗವಂತ. ಬಿಭರ್ತಿ ಅಂಡ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಚಾರ್ಯ ಈ ಮಾತನ್ನು ತಿಳಿಸಿಕೊಡ್ತಾರೆ. ಪರಮಾತ್ಮ ಕೂರ್ಮ, ವಾಯುಕೂರ್ಮ, ಶೇಷದೇವರು, ಅವರ ತಲೆಯ ಮೇಲೆ ಈ ಬ್ರಹ್ಮಾಂಡ ಇದೆ. ಹಾಗಾದರೆ ಲೋಕಗಳನ್ನು ಧರಿಸಿರುವ ರೂಪ ಒಂದಾಯಿತು. ಇದಾದ ಮೇಲೆ ಇನ್ನೊಂದಿದೆ. ಏನು ಅಂದರೆ ಆಕಾಶದಲ್ಲಿ ಇವೆಯಲ್ಲ ಆಕಾಶ ಕಾಯಗಳು, ಅವುಗಳು ಹೀಗೆ ನಿಂತದ್ದಲ್ಲ, ಅವುಗಳನ್ನು ಹಿಡಿದುಕೊಂಡು ನಿಂತ ಒಂದು ಭಗವದ್ ರೂಪ ಇದೆ. ಅದು ಯಾವುದು ಅಂದರೆ ಶಿಂಶುಮಾರ ರೂಪ ಅಂತ ತಿಳಿದುಕೊಳ್ಳ್ರಿ. ನೋಡ್ರಿ, ಇವತ್ತು ಮನೆಗೆ ಹೋದ ಮೇಲೆ ತಲೆ ಎತ್ತಿ ನೋಡ್ರಿ, ಆಕಾಶದಲ್ಲಿ ಮೇಲೆ ನೋಡಿದಾಗ ನಕ್ಷತ್ರಗಳೆಲ್ಲ ಕಾಣಿಸುತ್ತೆ. ಎಷ್ಟೋ ಸಾವಿರ ನಕ್ಷತ್ರಗಳು, ಕೋಟಿ ನಕ್ಷತ್ರಗಳು, ಗ್ರಹಗಳು, ಎಷ್ಟೋ ಗ್ರಹಗಳು, ಪ್ರಧಾನವಾದ ಗ್ರಹಗಳನ್ನು ಹೇಳ್ತಿರ್ತೇವೆ, ಎಷ್ಟೋ ಗ್ರಹಗಳು. ಈ ಎಲ್ಲ ಗ್ರಹಗಳು, ನಕ್ಷತ್ರಗಳು, ಆಕಾಶಗಂಗೆ, ಮಿಲ್ಕಿ ವೇ ಅಂತ ಯಾವುದನ್ನು ಕರಿತೇವೆ, ಇವೆಲ್ಲವುಗಳು ಎಲ್ಲಿ ಇವೆ? ಅಂತರಿಕ್ಷದಲ್ಲಿ ಸುಮ್ಮನೆ ನಿಂತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಗ್ರಹಣ ಮಾಡಿದ ಒಬ್ಬ ವ್ಯಕ್ತಿ ಇರಬೇಕು. ಅವನು ಯಾರು ಅಂತ ಕೇಳಿದರೆ ಶಿಂಶುಮಾರ ರೂಪಿಯಾದ ಭಗವಂತ. ಅದೊಂದೇ ಅಲ್ಲ, ಕಾಲಮೂರ್ತಿ, ಕಾಲ ನಿಯಾಮಕವಾದ ರೂಪ ಹೌದು. ಕಾಲಕ್ಕೆ ನಿಯಾಮಕವಾದ ಶಿಂಶುಮಾರ ರೂಪಿ ಇದ್ದಾನೆ. ಜ್ಯೋತಿರ್ಮಂಡಲಗಳನ್ನು, ನಕ್ಷತ್ರಗಳನ್ನು, ಗ್ರಹಗಳನ್ನು ಎಲ್ಲವನ್ನ ತಿರುಗಿಸುವ ಆತ ನಮ್ಮ ಆಯಸ್ಸಿನ ಮೇಲೆ ಪರಿಣಾಮವನ್ನು ಮಾಡ್ತಾನೆ, ಗ್ರಹಗತಿಗಳ ಮೇಲೆ ಪರಿಣಾಮವನ್ನು ಮಾಡ್ತಾನೆ. ಸ್ವಾರಸ್ಯ ಏನು ಗೊತ್ತಾ? ನಿತ್ಯ ಭಗವಂತನ ಪೂಜೆಯಲ್ಲಿ ಶಿಂಶುಮಾರನ ಪೂಜೆಯಾಗಬೇಕು. ನಾವು ಎಷ್ಟೋ ಜನ ಇದನ್ನು ಮರ್ತಿದ್ದೇವೆ, ಗೊತ್ತಿಲ್ಲ ನಮಗೆಲ್ಲ. ನೋಡ್ರಿ, ಶಾಲಗ್ರಾಮಗಳ ಪೂಜೆ ಇದ್ದಂತೆ,
ಚಕ್ರಾಂಕಿತಗಳ ಪೂಜೆ ಇದ್ದಂತೆ, ಕೃಷ್ಣನ ಪೂಜೆ ಇದ್ದಂತೆ ಶಿಂಶುಮಾರ ಆಕೃತಿಯ ಪೂಜೆಯನ್ನು ಮಾಡಬೇಕು. ಯಾಕೆ ಅಂದರೆ ಅವನು ಕಾಲನಿಯಾಮಕ, ಕಾಲಗಳ ಮೇಲೆ ಪರಿಣಾಮವನ್ನು ಮಾಡುವಂಥವನಿದ್ದಾನೆ. ಅದನ್ನು ಹೇಳ್ತಾ ಭ್ರಮಂತ ಅನುತಮ್ಯಾಂತಿ ನಕ್ಷತ್ರಾಣಿ ಚ ಚಕ್ರವಚ ಸೂರ್ಯ ಚಂದ್ರಮಸೌತಾರ ನಕ್ಷತ್ರಾಣಿ ಗ್ರಹೈ ಸಹ. ಎಲ್ಲವೂ ಭಗವಂತ ಹೇಗೆ ತಿರುಗಿಸ್ತಾನೋ ಅದರಂತೆ ತಿರುಗುತ್ತಾ ಹೋಗುತ್ತೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾರೆ. ಶುಂಶುಮಾರಾಕೃತಿ ಭಗವದ್ರೂಪ, ಇದು ಹೊಸದಾದ ಒಂದು ಭಗವದ್ರೂಪ, ನಾವು ಕೇಳದೇ ಇದ್ದದ್ದು. ಅಲ್ಲಿ ಆಕಾಶದ ಒಳಗಡೆಗೆ ಇದ್ದು ಎಲ್ಲ ನಕ್ಷತ್ರ ಮಂಡಲಗಳಿಗೆ ನಿಯಾಮಕನಾಗಿದ್ದಾನೆ ಅಂತ ತಿಳಿಯಬೇಕು ಅನ್ನುವ ಅಂಶವನ್ನು ಹೇಳಿದೆ. ಇದೇ ಪ್ರಸಂಗದಲ್ಲಿಯೇ ಮೊನ್ನೆ ಹೇಳಿತ್ತು, ಏನು ಮಳೆ ಬರುತ್ತಲ್ಲ, ಆ ಮಳೆ ಬರುವಾಗ ಮೋಡ ಇದ್ದ ಮಳೆ, ಮೋಡ ಇಲ್ಲದ ಮಳೆ ಅಂತ ಹೇಳಿದ್ದಲ್ಲ, ಇದೇ ಸಂದರ್ಭದಲ್ಲಿಯೇ ಅದನ್ನು ಹೇಳಿದ್ದು ಅಂತ ತಿಳಿಯಬೇಕು. ಇದಾದ ಮೇಲೆ ಇನ್ನು ಅನೇಕ ತುಂಬ ಸುಂದರವಾದ ಮಾತುಗಳಿದೆ. ಅದನ್ನೆಲ್ಲ ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲಿಯೂ ಬರುತ್ತೆ. ಬಾರದೇ ಇದ್ದದ್ದನ್ನು ಮಾತ್ರ ಇನ್ನೊಂದು 2 ಕಥೆಗಳನ್ನು ಹೇಳಿ ಇವತ್ತು ನಾನು ಮುಕ್ತಾಯ ಮಾಡ್ತೇನೆ. ಮತ್ತೆ ನಾಳೆ ಮತ್ತು ನಾಡದ್ದು ಸೇರಿದಾಗ ಯಾವ ಕಥೆ? ಪ್ರಾಯಶಃ ಪುರಾಣಗಳಲ್ಲಿ ಕ್ಷೇತ್ರ ಮಹಿಮೆಗಳನ್ನು ಹೇಳಲಾಗಿದೆ. ಇನ್ನು ಮುಂದೆ 3 ಪಾರ್ಟ್ ನಮಗಿರೋದು. ಈಗಾಯಿತು, ತಲೆ ಬಿಸಿ ವಿಚಾರಗಳೆಲ್ಲ ಮುಗಿಸಿಬಿಟ್ಟಿದ್ದೇನೆ. ಇನ್ನೇನು ಇವತ್ತು ನಾಳೆ ನಾಡದ್ದು ತಲೆ ಬಿಸಿಯಾಗುವ ಯಾವ ವಿಷಯವೂ ಬರೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡ್ತೇನೆ. ಭಂಗ ಬರಬಹುದು, ಯಾಕಂದರೆ ನಾವು ಸತ್ಯ ಪ್ರತಿಜ್ಞರಲ್ಲ, ಆದ್ದರಿಂದ ಭಂಗ ಬರುತ್ತೆ. ಬಂದಾಗ ಸ್ವಲ್ಪ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. 3 ಸಬ್ಜೆಕ್ಟ್. ಕೃಷ್ಣಾವತಾರದ ಸಬ್ಜೆಕ್ಟ್ 1, ಕ್ಷೇತ್ರ ಮಹಿಮಾ 1, ತೀರ್ಥ ಮಹಿಮಾ 1, ಮುಗದೇ ಹೋಯಿತು. 3 ಸಬ್ಜೆಕ್ಟ್ಗಳನ್ನು ನೋಡಿದ್ರೆ 3 ದಿವಸದ ಉಪನ್ಯಾಸ ಮುಗೀತು. ಅಲ್ಲಿಗೆ ಬ್ರಹ್ಮಪುರಾಣವೂ ಮುಗೀತು, ನಮ್ಮ ಕೆಲಸ ಮುಗೀತಲ್ಲಿ. ಕೃಷ್ಣನ ಕಥೆಯನ್ನು ಕೇಳಬೇಕು. ಬಹಳ ಸಂತೋಷ. ಮೊದಲೇ ಹೇಳಿಬಿಟ್ಟಿದ್ರೆ 1 ವಾರ ಇನ್ನೂ ಸ್ವಲ್ಪ 4 ಜನ ಜಾಸ್ತಿ ಬರ್ತಿದ್ರು. ಏನೋ ನೀವು ಈ ಕಡಿಮೆ ಹೇಳ್ತೀರಿ ಅಂತ ಗೊತ್ತಿದ್ರೆ ನಾವು ಯಾರು ಬರೋದಿಲ್ಲ. ಸುಮ್ಮನೆ ಏನೇನೋ ಹೇಳಿದ್ರಿ. ಇವತ್ತಿನ ಪ್ರವಚನ ಕೇಳಿದ್ಮೇಲೆ ಅಂತೂ ನಾಳೆ ಇಷ್ಟು ಜನ ಬರೋದೇ ಇಲ್ಲ. ಯಾಕಂದರೆ ಏನೋ ಸುಮ್ಮನೆ ಅಭೇದ ಸಾವಕಾಶ ನಿರವಕಾಶ ಎಲ್ಲ ಹೇಳ್ತಾರೆ. ಸುಮ್ಮನೆ ಬೇಡ ತಲೆ ಕೆಡಿಸ್ಕೋಬೇಡಿ. ನಾಳೆ ಯಾವ ವಿಷಯ ಹೇಳೋದಿಲ್ಲ. ಸುಮ್ಮನೆ ಜನ ಚೆನ್ನಾಗಿ ಜನರಂಜನೆ ಆಗುವ ವಿಷಯವನ್ನು ನಾಳೆ ಹೇಳಿಬಿಡ್ತೇನೆ, ಆಯಿತಾ? ಕೃಷ್ಣನ ಕಥೆಯನ್ನು ಹೇಳಬೇಕು. ಏನು ಕೃಷ್ಣನ ಕಥೆ? ಕೇಳಿದ್ದಿದೆಯಲ್ಲ? ಇಲ್ಲ, ನಾವು ಕೇಳದೆ ಇರುವ ಕೃಷ್ಣನ ಕಥೆ ಇದೆ, ಗಮನಿಸಿಕೊಳ್ಳ್ರಿ. ಇವು ಕೃಷ್ಣನ ಕಥೆಯೇ ಕೇಳಿಲ್ವೇ? ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ ಭಾಗವತವನ್ನು? ಇಲ್ಲ, ನಾವು ಭಾಗವತ ಕೇಳಿದರೂ ಗಮನಿಸದೇ ಹೋದ ಅಂಶ ಏನು ಅಂತ ಹೇಳಲಿದ್ದೇನೆ. ಯಾವ ಅಂಶವನ್ನು ನಾವು ಗಮನಿಸಿರೋದಿಲ್ಲ ಅದನ್ನು ಹೇಳಬೇಕಾಗಿದೆ, ಅದನ್ನು ಹೇಳ್ತೇನೆ. ಅದಾದ ಮೇಲೆ ತೀರ್ಥ ಮಹಿಮೆ. ಯಾವ ತೀರ್ಥ ಮಹಿಮೆ? ಪ್ರಾಯಶಃ ತೀರ್ಥಗಳು ಅಂದಾಕ್ಷಣ ಗಂಗಾ ಮಹಿಮೆ ಬರಬಹುದು, ಗಂಗಾ ಮಹಿಮೆ ಬರೋದಿಲ್ಲ, ಬರ್ತದೆ, 1-2 ಮಾತಿನಲ್ಲಿ ಬಂದು ಹೋಗುತ್ತೆ. ವಿಶೇಷವಾಗಿ ಗೌತಮಿ ಮಹಿಮೆಯನ್ನು ಹೇಳ್ತಾರೆ. ಗೋದಾವರಿ ಕ್ಷೇತ್ರದ ಗೋದಾವರಿ ನದಿಯ ಮಹಿಮೆಯನ್ನು ಹೇಳೋರಿದ್ದಾರೆ. ತುಂಬ ಸುಂದರವಾಗಿದೆ. ಆದರೂ ಗಂಗಾ ನದಿಯ ಬಗ್ಗೆ 1-2 ಮಾತು ಹೇಳಬೇಕು. ನಾಳೆ ಹೇಳ್ತೀನಿ. ಗಂಗಾ ನದಿಯ ಬಗ್ಗೆ ಹೇಳುವಾಗ ನಮ್ಮ ಆಚಾರ್ಯರನ್ನು, ಮಧ್ವಾಚಾರ್ಯರನ್ನು ನೆನೆಸಿಕೊಂಡಾಗ ಗಂಗೆ ಬಗ್ಗೆ ಹೇಳುವಾಗ ಆಚಾರ್ಯರ ಬಗ್ಗೆ ಹೇಳದೇ ಹೋದ್ರೇನೆ ಏನೋ ಕೊರತೆ. ಅದು 2 ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಒಂದು ಸುಂದರವಾದ ಪ್ರಸಂಗದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ನಾವು ಗಮನಿಸಿಲ್ಲ. ಮತ್ತೆ ಇಷ್ಟೇನು ಇವತ್ತು ನಾನು ಹೇಳಿದರೂ ನೀವೆಲ್ಲ ಗೊತ್ತು ಇದು ಅಂಶವನ್ನೇ ಹೇಳ್ತಾರೆ ನಾಳೆ ಅಂತ ನೀವು ಲೆಕ್ಕ ಹಾಕಿರ್ತೀರಿ. ಯಾಕಂದರೆ ನಮ್ಮದೆಲ್ಲ ಧಾರಾವಾಹಿಗಳಿದ್ದಂತೆ, ಸೀರಿಯಲ್ಸ್ ಇದ್ದಂತೆ. ನೀವು ಯಾವ್ದು ಅಂದ್ಕೊಂಡಿರ್ತೀರಿ ಅದನ್ನು ಮಾಡೋದೇ ಇಲ್ಲ. ನಾವು ಡೈವರ್ಟೇ ಮಾಡಿಬಿಡ್ತೇವೆ, ಅದರಿಂದ ಸಮಸ್ಯೆ ಇಲ್ಲ. ನಾಳೆ ಡೈವರ್ಟೇ ಮಾಡೋದು ಅದು ಆಯ್ತು, ಸರಿ, ಏನೋ ಡೈವರ್ಟ್ ಆಗುತ್ತೆ. ಈಗ ಕ್ಷೇತ್ರ ಮಹಿಮೆ, 2 ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕು. 1 ಕ್ಷೇತ್ರದ ಮಹಿಮೆಯನ್ನು ಪ್ರಾರಂಭ ಮಾಡ್ತೇನೆ. ಯಾವುದು? ಒಂದು ತಮಾಷೆ ಇದೆ. ಶ್ಲೋಕ ಹೇಳುವಾಗ ಒಂದು ತಪ್ಪು ಅರ್ಥವನ್ನು ಮಾಡಿಕೊಂಡದ್ದಿದೆ. ಅದನ್ನು ಏನು ಅಂತ ಹೇಳಿ ಆಮೇಲೆ ಈ ಕ್ಷೇತ್ರದ ಮಹಿಮೆ ಬರುತ್ತೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಿಕಾ. ಈ ಶ್ಲೋಕವನ್ನು ಹೇಳುವಾಗ ಪ್ರಾಯಶಃ ಎಲ್ಲರೂ ಎಷ್ಟು ಚೆಂದಾಗಿ ತಪ್ತಾರೆ ಅಂದರೆ ಆನಂದ ಆಗುತ್ತೆ. ಅವ್ರು ನೋಡಿದರೆ, ತಪ್ಪಿದವ್ರು ನೋಡಿದಾಗೆಲ್ಲ ಆನಂದ ಆಗುತ್ತೆ. ನೋಡಿ, ಏನು ಮೋಕ್ಷದಾಯಕವಾದ ಕ್ಷೇತ್ರಗಳು ಯಾವುದು ಅಂದರೆ ಅಯೋಧ್ಯ ಪಟ್ಟಣ, ಮಥುರಾ ಪಟ್ಟಣ,
ಮಥುರಾ, ಮಾಯಾ, ಹರಿದ್ವಾರ, ಕಾಶಿ, ಕಾಶಿಪಟ್ಟಣ, ಕಾಂಚಿ ಇಲ್ಲಿದೆ ಕಾಂಚಿಪಟ್ಟಣ, ಮಥುರಾ, ಕಾಶಿ, ಕಾಂಚಿ, ಅವಂತಿಕಾ ಕ್ಷೇತ್ರ ಉಜ್ಜಯಿನಿ, ಪುರಿ, ಜಗನ್ನಾಥಪುರಿ, ದ್ವಾರಾವತಿ ಚೈವ, ದ್ವಾರಕಾಪಟ್ಟಣ ಹೀಗೆ ಹೇಳಿಬಿಡ್ತಾರೆ. ಸಮಸ್ಯೆ ಏನು ಅಂದರೆ ಎಣಿಸುವವರಿಗೆ ತಲೆ ಇಲ್ಲ ಅಂತ ಗ್ಯಾರಂಟಿ ಆಗುತ್ತೆ. ಯಾಕೆ? ಅಲ್ಲಿ ಮುಂದೆ ಮೆನ್ಷನ್ ಮಾಡ್ತಾ ಇದ್ದಾರೆ, ಸಪ್ತೈತೆ ಮೋಕ್ಷದಾಯಿಕಾ ಸಪ್ತೈತಾ ಮೋಕ್ಷದಾಯಿಕಾ ಅಂತ ಹೇಳಬೇಕು. ಸಪ್ತೈತೆ ಮೋಕ್ಷದಾಯಿಕ ಅಲ್ಲ, ಮತ್ತೆ ಸಪ್ತೈತಾ ಮೋಕ್ಷದಾಯಿಕ ಅಂತ ಹೇಳಬೇಕು. ಅದು ಸ್ತ್ರೀಲಿಂಗ, ಎಲ್ಲ ಪುರಿಗೆ ಅಪ್ಲೈ ಮಾಡಬೇಕು. ಅಂದಮೇಲೆ ನೋಡ್ರಿ, ಯಾವುದನ್ನು ತಪ್ಪಿದ್ದೇವೆ ಅಂದರೆ ಪುರಿ ಎನ್ನುವುದನ್ನು ನಾವು ತಪ್ಪು ಹಿಡಿದಿದ್ದೇವೆ ಲೆಕ್ಕ. ಪುರಿ ಅಂದರೆ ಯಾವುದು? ಪುರಿ ಜಗನ್ನಾಥ. ತಕ್ಷಣಕ್ಕೆ ನಮ್ಮ ತಲೆಯಲ್ಲಿ ಬರೋದು ಪುರಿ ಅಂದರೆ ಪುರಿ ಜಗನ್ನಾಥ ಅಲ್ಲ. ಪುರಿ ಜಗನ್ನಾಥ ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದಲ್ಲ. ದ್ವಾರಾವತಿ ಪುರಿ ಅಂತ ಇರೋದಲ್ಲಿ ನಾವೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೇವೆ ಅಂದರೆ ಪುರಿ ಒಂದನ್ನು ದ್ವಾರಕಾ ಒಂದನ್ನು ಏನು ಸೇರಿಸಿದ್ದೇವೆ, 8 ಮಾಡಿದ್ದೇವೆ. ಹಾಗಾದರೆ ಎಣಿಸ್ರಿ, 8 ಆಗುತ್ತೋ ಇಲ್ಲ ಗಮನಿಸ್ರಿ, 8 ಆಗಿಬಿಡುತ್ತೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತ. ಎಲ್ಲಿ ಹೋದವು? 8 ಎಣಿಸಿದ್ದೀರಿ, ಸಪ್ತ ಅಂತಿರಲ್ಲ ಬಾಯಿಂದ. ಅಂದರೆ ಅದಕ್ಕೆ ಲೆಕ್ಕ ಏನು ತಪ್ಪಿದೆ ಅಂದರೆ ಪುರಿ ಇದು ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದಲ್ಲ. ಕ್ಷೇತ್ರ ಹೌದು, ಸಂದೇಹ ಪಡಬೇಡ್ರಿ, ಕ್ಷೇತ್ರ ಹೌದು, ಅದರೊಳಗೇನು ಸಂದೇಹ ಇಲ್ಲ. ಆದರೆ ಮೋಕ್ಷದಾಯಕವಾದ ಮಹಾಕ್ಷೇತ್ರಗಳಲ್ಲಿ ಇದು ಬರೋದಿಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾಕಂದರೆ 7 ಆಗೋದಿಲ್ಲ, 8 ಆಗುತ್ತೆ. ಯಾವುದೋ ಒಂದು ಬಿಡಬೇಕು. ಯಾವ್ದು ಬಿಡ್ತೀರಿ ಬಿಡ್ರಿ, ನಮಗೇನು ಸಮಸ್ಯೆ ಇಲ್ಲ. ಯಾವುದನ್ನು ಬಿಡ್ತೀರಿ ಅಂತ ಹೇಳಬೇಕು. ಬಿಡೋದನ್ನು ಮೆನ್ಷನ್ ಯಾಕೆ ಮಾಡಿದ್ರೆ ಒಂದು ಸಮಸ್ಯೆ ಬರುತ್ತೆ ಆವಾಗ. ಹಾಗಾಗಿ ಪುರಿ ಎನ್ನುವುದು ಒಂದು ಬಿಟ್ಟದ್ದು. ಪುರಿ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಇದೆ ಬ್ರಹ್ಮಪುರಾಣ. ಯಾವುದನ್ನು ಬಿಟ್ಟಿದ್ದೇವೆ ಆ ಪುರಿ ಜಗನ್ನಾಥದ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದೆ. ಎಷ್ಟಿರಬಹುದು ಹೇಳಿಕೊಳ್ಳಿ. 1 ಅಧ್ಯಾಯ, 2 ಅಧ್ಯಾಯ, 3 ಅಧ್ಯಾಯ, 15-20 ಅಧ್ಯಾಯಗಳಲ್ಲಿ ಜಗನ್ನಾಥ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಇದೆ ಬ್ರಹ್ಮಪುರಾಣ. ಅಷ್ಟು ವಿಸ್ತಾರವಾಗಿ ಇನ್ಯಾವ ಪ್ರಾಯಶಃ ಇನ್ನು ಪುರಾಣದಲ್ಲಿ ಬಂದಿದೆ, ಸ್ವಲ್ಪ ಬಂದಿದೆ. ಇಷ್ಟು ವಿಸ್ತಾರವಾಗಿ ಏನು ಹೇಳುತ್ತೆ ಬ್ರಹ್ಮಪುರಾಣ ಅಂದರೆ ಆ ಪುರಿ ಜಗನ್ನಾಥದಲ್ಲಿ ಇದ್ದ ತೀರ್ಥಗಳು ಪರ್ಟಿಕ್ಯುಲರ್ ಆಗಿ ನರಸಿಂಹ ತೀರ್ಥ, ಶ್ವೇತಮಾಧವ ತೀರ್ಥ, ಆಮೇಲೆ ಮಾರ್ಕಾಂಡೇಯ ತೀರ್ಥ, ಬ್ರಹ್ಮಕಪಾಲ ತೀರ್ಥ, ಏನೇನು ತೀರ್ಥಗಳಿವೆ ಆ ಎಲ್ಲ ತೀರ್ಥಗಳನ್ನು ಹೇಳುತ್ತೆ. ಅಲ್ಲಿದ್ದ ಭಗವತ್ ಪ್ರತಿಮೆಯ ಬಗ್ಗೆ ಹೇಳುತ್ತೆ. ಅದಾದ ಮೇಲೆ ಕೋಣಾರ್ಕದ ಮಹಿಮೆಯನ್ನು ಹೇಳಿದೆ ಈ ಪುರಾಣ. ಕೋಣಾರ್ಕ ಗೊತ್ತಲ್ಲ, ಅಲ್ಲೇ ಪುರಿ ಜಗನ್ನಾಥ ಪಕ್ಕದಲ್ಲೇ ಇದೆ. ಅದು ಕೋಣಾದಿತ್ಯ ಕ್ಷೇತ್ರ ಅಂತ ಬರ್ತದೆ ಬ್ರಹ್ಮಪುರಾಣದಲ್ಲಿ. ಕೋಣಾದಿತ್ಯ ಕ್ಷೇತ್ರದ ಮಹಿಮೆ, ಪುರಿ ಜಗನ್ನಾಥದ ಮಹಿಮೆ, ಅನಂತ ವಾಸುದೇವನ ಮಹಿಮೆಯನ್ನು ಹೇಳುತ್ತೆ. ಈ 3 ಕ್ಷೇತ್ರಗಳ ಮಹಿಮೆ ಇದೆ. ಕೋಣಾರ್ಕದಲ್ಲಿ ಸೂರ್ಯ ತಪಸ್ಸು ಮಾಡಿದ್ದು ಅಂತ ಇಷ್ಟು ಇದೆ, ಅದು ಹೆಚ್ಚಿಲ್ಲ, ಅಷ್ಟನ್ನು ತಿಳಿದುಕೊಳ್ಳ್ರಿ. ಪುರಿ ಜಗನ್ನಾಥದ ಮಹಿಮೆಯನ್ನು ಹೇಳಬೇಕಾಗಿದೆ, ಅದನ್ನು ಹೇಳುತ್ತೇನೆ. ಒಬ್ಬ ರಾಜ, ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ. ಆ ಇಂದ್ರದ್ಯುಮ್ನ ಎಂಬ ರಾಜ ಈ 3 ಪ್ರತಿಮೆಗಳನ್ನು ಮಾಡಿಸಿ ಅಲ್ಲಿ ಇಟ್ಟದ್ದು, ಪ್ರತಿಷ್ಠಾಪನೆ ಮಾಡಿತ್ತು. ರಾಮ, ಬಲರಾಮ ಅಂತ ಅರ್ಥ. ರಾಮ ಅಂದರೆ ಬಲರಾಮ, ಬಲರಾಮ, ಕೃಷ್ಣ, ಸುಭದ್ರೆ 3 ಜನರ ಪ್ರತಿಮೆಗಳನ್ನು ಪೂಜೆ ಮಾಡಬೇಕು ಅನ್ನುವುದಕ್ಕಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಯಾಕೆ, ಏನು, ತುಂಬ ದೀರ್ಘ ಇದೆ, ತುಂಬ ವಿಸ್ತಾರವಾಗಿ ಇದೆ. ಅದಾದ ಮೇಲೆ ನನಗೊಂದು ಆಶ್ಚರ್ಯ ಅನಿಸಿದ್ದೇನು ಅಂದರೆ, ಒಂದು ಸಾಧಾರಣವಾದ ಭೂಮಿ ಕ್ಷೇತ್ರ ಆಗಲಿಕ್ಕೆ ಏನು ಕಾರಣ? ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಆ ಕ್ಷೇತ್ರದಲ್ಲಿ ಇಟ್ಟಿರಬೇಕು, ಅಂದಾಗ ಅದು ಕ್ಷೇತ್ರ ಆಗತ್ತೆ. ಸುಮ್ಮನೆ ಕ್ಷೇತ್ರ ಆಗುವುದಿಲ್ಲ. ಅದನ್ನು ಈ ಬ್ರಹ್ಮಪುರಾಣ ತಿಳಿಸಿಕೊಡ್ತಾ ಇತ್ತು. ನೋಡ್ರಿ, ಪುರಿ ಜಗನ್ನಾಥ ತುಂಬ ಸುಂದರವಾದ ಕ್ಷೇತ್ರ. ಇಲ್ಲಿಂದ ಅಲ್ಲಿವರೆಗೆ ನಾವೆಲ್ಲ ಹೋಗಿರ್ತೇವೆ. ಒಡಿಸ್ಸಾದವರೆಗೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರ್ತೇವೆ. ಅಲ್ಲಿ ನಾನೊಂದೆರಡು ಆಶ್ಚರ್ಯವಾದ ಘಟನೆಯನ್ನು ಕೇಳಿದ್ದೇನೆ. ಎಷ್ಟು ಸತ್ಯವೋ ನನಗೆ ಗೊತ್ತಿಲ್ಲ, ಕೇಳಿದ್ದು ಅದನ್ನು ನಿಮ್ಮ ಹತ್ರ ಹೇಳ್ತೇನೆ. ಅಲ್ಲಿ ಇವತ್ತಿಗೂ ದೇವರಿಗೆ ನೈವೇದ್ಯವನ್ನು ಮಾಡುವಾಗ, ಅಡಿಗೆಯನ್ನು ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡ್ತಾರೆ. ಕಂಚಿನ ಪಾತ್ರೆ ಇಲ್ಲ, ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾರೆ. ತಮಾಷೆ ಏನು ಗೊತ್ತಾ? ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ತಮಾಷೆ. ಮಣ್ಣಿನ ಪಾತ್ರೆದು ಅಷ್ಟೇ ಅಲ್ಲ, ಹೇಗಿಟ್ಟಿರ್ತಾರೆ ಅಂದರೆ ಒಂದು ಗಡಿಗೆಯ ಮೇಲೆ ಇನ್ನೊಂದು ಗಡಿಗೆ, ಅದರ ಮೇಲೆ ಇನ್ನೊಂದು ಗಡಿಗೆ, ಅದರ ಮೇಲೆ ಇನ್ನೊಂದು ಗಡಿಗೆ, ಹೀಗೆ 5-6 ಗಡಿಗೆಗಳಲ್ಲಿ ಅನ್ನವನ್ನು ಮಾಡ್ತಾರೆ. ನಮಗೆ ಕುಕ್ಕರ್ ಇದೆಯಲ್ಲ, ಪ್ರೆಷರ್ ಕುಕ್ಕರ್,
ಅಂದರೆ ನಮ್ಮ ಮನೆಯಲ್ಲಿ ಮೊದಲು ಮಡಿ ಕುಕ್ಕರ್ ಇತ್ತು, ಈ ಪ್ರೆಷರ್ ಕುಕ್ಕರ್ ಅಲ್ಲ, ಮತ್ತೆ ಈಗೇನು ಬಂದಿದೆ ಆ ಕುಕ್ಕರ್ ಅಲ್ಲ. ಮೊದಲು ಒಂದು ಕುಕ್ಕರ್ ಎಂತಿತ್ತು, ಒಂದು ಆಲ್ಯೂಮಿನಿಯಂ ಡಬ್ಬೆ ಇತ್ತು. ಡಬ್ಬದಲ್ಲಿ ಅಕ್ಕಿ, ಬೇಳೆ, ಪಲ್ಯ ಎಲ್ಲ ಹಾಕಿ ಇಟ್ಟು ಅದು ನೀರು ಹಾಕಿ ವ್ಯವಸ್ಥೆ ಮಾಡಿ ಇಡ್ತಿದ್ರು. 1 ಅವರಲ್ಲಿ 3 ಬೆಂದು ಬರ್ತಿತ್ತು. ಇಲ್ಲಿ ಏನು ತಮಾಷೆ ಅಂದರೆ, ಆ 5-6 ಗಡಿಗೆಗಳನ್ನು ಇಟ್ಟು ಅನ್ನಕ್ಕೆ ಇಟ್ಟರೆ ಫಸ್ಟ್ ಅನ್ನ ಆಗೋದು ಯಾವುದು? ಬೆಂಕಿ ತಾಗಿದ್ದು ಕೆಳಗಿಂದು ಅಲ್ಲ, ಮೇಲಿನ ಗಡಿಗೆಯಲ್ಲಿ ಫಸ್ಟು ಅನ್ನ ಆಗುತ್ತೆ. ಎಷ್ಟು ವಿಚಿತ್ರ ಅಂದರೆ ಸಾಧ್ಯವೇ ಇಲ್ಲ. ಇದನ್ನು ಇವತ್ತು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪುರಿ ಜಗನ್ನಾಥದಲ್ಲಿ ಇವತ್ತಿಗೂ ಆ ಬೆಂಕಿ ಇದೆಯಲ್ಲ, ಅದರ ವ್ಯವಸ್ಥೆ ಏನು ಅಂದರೆ, ಕೆಳಗಿನ ಪಾತ್ರೆಗೆ ಹತ್ತಿದ್ರೂ ಕೂಡ ಮೇಲಿನ ಗಡಿಗೆಯಲ್ಲಿ ಫಸ್ಟ್ ಅನ್ನ ಆಗುತ್ತೆ, ಅದರ ಕೆಳಗಿಂದಾಗಿ ಕೊನೆಗೆ ಈ ಪಾತ್ರೆಯಲ್ಲಿ ಇದ್ದದ್ದಾಗುತ್ತೆ. ಅದು ಏನು ದೇವರ ವ್ಯವಸ್ಥೆಯೋ ಏನೋ, ಸ್ವಾಮಿ ಲೀಲೆ ಆಶ್ಚರ್ಯ ಅಂದರೆ ಆಶ್ಚರ್ಯ ಆಗುತ್ತೆ. ಇದನ್ನು ಕೆಲವರು ನೋಡಿದವರು ನನ್ನ ಹತ್ರ ಹೇಳಿದ್ದಾದ್ದರಿಂದ ಅದನ್ನು ಹೇಳ್ತಾ ಇದ್ದೇನೆ. ಈ ಪುರಿ ಜಗನ್ನಾಥದಲ್ಲಿ 3 ಪ್ರತಿಮೆಗಳು, ಕಟ್ಟಿಗೆಯಿಂದ ಮಾಡಿದ ಪ್ರತಿಮೆ. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಶಿಲಾ ಪ್ರತಿಮೆಗಳಿರುತ್ತೆ, ಕಟ್ಟಿಗೆಯ ಪ್ರತಿಮೆಗಳು ಇರುವುದಿಲ್ಲ. ಅರ್ಥ ಆಯ್ತಾ? ಕಟ್ಟಿಗೆಯ ಪ್ರತಿಮೆಗಳು ಇರುವುದಿಲ್ಲ, ಕಟ್ಟಿಗೆಯಿಂದ ಮಾಡಿಸಿ ಇದೆ. ಅನೇಕ ಕಡೆಗಳು ಇಲ್ಲ ಅಂತ ಹೇಳಿಲ್ಲ. ಸಾಮಾನ್ಯವಾಗಿ ಶಿಲಾ ಪ್ರತಿಮೆಗಳು ಹೆಚ್ಚಿರುವುದು, ಆಮೇಲೆ ಕಟ್ಟಿಗೆಯ ಪ್ರತಿಮೆ ಕೆಲವು ಕಡೆಗೆ ಇದೆ. ಅದರಲ್ಲಿ ಪುರಿ ಜಗನ್ನಾಥದ್ದು ವಿಶೇಷವಾದ ಕಟ್ಟಿಗೆಯ ಪ್ರತಿಮೆ. ಇಂದ್ರದ್ಯುಮ್ನ ಮಹಾರಾಜ ಆ ಕಟ್ಟಿಗೆಯ ಪ್ರತಿಮೆಯನ್ನು ಮಾಡಿಸಿದ. ಅದಕ್ಕೇನು ಒಂದು ಕಥೆ. ಅವನು ಅಲ್ಲೇ ಪಕ್ಕದಲ್ಲಿ ಒಂದು ಊರಿನಲ್ಲಿ ಇದ್ದ ರಾಜನಾಗಿ ಅವನಿಗೆ ತಾನು ಭಗವದ್ ಆರಾಧನೆ ಮಾಡಬೇಕು ಅಂತ ತುಂಬ ಅಪೇಕ್ಷೆಯಾಯಿತು. ಭಾಳ ದೊಡ್ಡದಿದೆ, ಅಷ್ಟೆಲ್ಲ ಹೇಳ್ತಾ ಇಲ್ಲ, ಕಟ್ ಮಾಡಿ ಮಧ್ಯದಲ್ಲಿ ಹೇಳ್ತಾ ಇದ್ದೇನೆ. ದೇವರ ಆರಾಧನೆ ಮಾಡಬೇಕು ಅನ್ನುವುದಕ್ಕಾಗಿ ಎಲ್ಲಾದರೂ ಒಂದು ಕ್ಷೇತ್ರವನ್ನು ನೋಡಿಕೊಂಡು ಹೋಗೋಣ ಅಂತ ಅಂದಾಗ ಅವರಿಗೊಂದು ತಲೆಯಲ್ಲಿ ಬಂದದ್ದು, ನಾನೇ ಯಾಕೆ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಬಾರದು, ಮುಂದೆ ಬರುವ ಅನೇಕ ಸಜ್ಜನರಿಗೆ ಉಪಯೋಗ ಬೀಳುವಂತೆ ಆಗಲಿ ಅಂತ ಹೇಳಿ ಸಮುದ್ರದ ತೀರಕ್ಕೆ ಬರ್ತಾನೆ. ಪೂರ್ವ ಸಮುದ್ರದ ತೀರ. ಅಲ್ಲಿ ಬಂದಾಗ ವಿಸ್ತಾರವಾದ ಜಾಗವನ್ನು ನೋಡ್ತಾನೆ. ಇಲ್ಲಿ ಭಗವಂತನ ಆರಾಧನೆಯನ್ನು ಮಾಡೋಣ ಅಂತ ಹೇಳಿ ಆ ಕ್ಷೇತ್ರ ಪುಣ್ಯಮಯವಾಗಬೇಕು ಅನ್ನುವುದಕ್ಕೆ ಮೊದಲು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಬ್ರಹ್ಮಪುರಾಣ ಉಲ್ಲೇಖ ಮಾಡ್ತದೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಎಂತಹ ಅಶ್ವಮೇಧ ಯಾಗ! ತುಂಬ ಅದ್ಭುತವಾದ ಅಶ್ವಮೇಧ ಯಾಗ. ಸರ್ವಂ ಸುವರ್ಣಮಯಂ, ಎಲ್ಲಿ ನೋಡಿದರೂ ಬಂಗಾರ ಬೆಳ್ಳಿಗಳೇ ಇರುವಂತಹದ್ದು, ಅಷ್ಟು ಅದ್ಭುತವಾದ ಒಂದು ಯಾಗವನ್ನು ಮಾಡ್ತಾನೆ. ನಮ್ಮ ಮನೆಯಲ್ಲಿ ಯಾಗ ಇರ್ತದಲ್ಲ, ನೋಡಬೇಕು ಹೇಗಿರುತ್ತೆ ಅಂತೇಳಿ. ಎಲ್ಲವೂ ಪ್ಲಾಸ್ಟಿಕ್ ಮಯಂ ಇರುತ್ತೆ, ಅಷ್ಟು ಎಲ್ಲ ಪ್ಲಾಸ್ಟಿಕ್. ಯಾವುದೂ ಒಂದು ಕಂಚಿಂದಿಲ್ಲ, ಬೆಳ್ಳೆದಿಲ್ಲ, ಏನಿಲ್ಲ. ನಾವು ಯಾಕೆಂದರೆ ಊಟಕ್ಕೆ ಕೂಡುವಾಗಲೇ ಬಾಟಲ್ ಇಟ್ಕೊಂಡು ಕೂಡುವ ಸಂಪ್ರದಾಯಕ್ಕೆ ಬಂದುಬಿಟ್ಟಿದ್ದೀವಿ ಈಗಾಗಲೇ. ಬಿಸ್ಲೇರಿ ಇತ್ಯಾದಿ ಬಾಟಲ್ಗಳು, ಅದು ಪಾಪ ಮನೆಯಿಂದೇ ತಂದುಬಿಟ್ಟಿರ್ತಾರೆ. ಅದನ್ನು ಕ್ಯಾರಿ ಮಾಡಿ ಮನೆಯಲ್ಲಿ ಅದನ್ನು ತಂದು ಅದನ್ನೇ ನೀರು ಹಾಕ್ಕೊಂಡು ಅದನ್ನೇ ಕುಡಿದು, ಎಲ್ಲಿ ಮಠದ ನೀರು ಕುಡಿದು ಬಿಟ್ಟರೆ ಏನಾಗುತ್ತೆ, ಮತ್ತೆ ನಮಗೆ ಒಳ್ಳೆಯ ಬುದ್ಧಿ ಬಂದುಬಿಟ್ರೆ ಮತ್ತೆ ಪ್ರದಕ್ಷಿಣೆ, ನಮಸ್ಕಾರ, ಪಾರಾಯಣ ಅದೇನಾಗುತ್ತೆ ಅಂದರೆ, ನಮಗೆ ಮಠದಲ್ಲಿ ಯಾವಾಗ ಕರೆದಿರ್ತಾರೆ, ಪ್ರವಚನ ಮಂಗಳ ದಿವಸ ಕರೆದಿರ್ತಾರೆ, ಅವತ್ತು ಊಟಕ್ಕೆ ಬಂದಿರ್ತೇವೆ, ಅವತ್ತು ಮಾತ್ರ ಬರಬೇಕಲ್ಲ, ನಾವು ಉಳಿದ ದಿವಸ ಬರಬಾರ್ದಲ್ಲ, ಅವತ್ತು ಮಾತ್ರ ಬರಬೇಕು ಅನ್ನೋದಕ್ಕೆ ನಮ್ಮ ಮನೆಯಿಂದೇ ನೀರು ತಂದು ನಮ್ಮ ಮನೆಯೇ ಬುದ್ಧಿ ನಮ್ಮ ಜೊತೆಗೇ ಇರಲಿ ಅಂತ ಹೇಳಿ ಅಷ್ಟನ್ನೇ ಕುಡಿದು ಮತ್ತೆ ಮಠದ ನೀರು ಕುಡಿದು ಬಿಟ್ಟರೆ, ನಾಳೆಯಿಂದ ಅಕಸ್ಮಾತ್ ಪಾಠಕ್ಕೆ ಪ್ರವಚನಕ್ಕೆ ಬಂದುಬಿಟ್ರೆ ಅದಕ್ಕೆ ಸಮಸ್ಯೆ ಇಲ್ಲ, ಹಾಗೆ ಇದ್ಬಿಡ್ತೀವಿ ನಾವೆಲ್ಲ. ಎಂಥ ಮೂರ್ಖರು ನಾವು! ಎಷ್ಟು ಮೊದಲನೇದಾಗಿ ಶುಚಿಯಾಗಿ ಶುದ್ಧವಾಗಿ ಇರಬೇಕು ಅನ್ನುವ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ, ಬಡಿ ಮೈಲಿಗಳ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಹೀಗಾಗಿ ನಾವೆಲ್ಲ ಇದರಲ್ಲೇ ಅಡ್ಜಸ್ಟ್ ಆಗಿ ಬಿಟ್ಟುಬಿಟ್ಟಿದ್ದೇವೆ. ಇವಾಗ ಕ್ಷೇತ್ರ ತೀರ್ಥಗಳಲ್ಲಿ ಎಲ್ಲವೂ ಪುಣ್ಯಮಯವಾಗಿ ಇರಬೇಕು ಅನ್ನುವುದಕ್ಕಾಗಿ ಆತ ಆ ಭೂಮಿ ದಾನ ಮಾಡಬೇಕು ಅನ್ನುವುದಕ್ಕಾಗಿ ಸುವರ್ಣಗಳನ್ನು ದಾನ ಮಾಡಿದ್ದಂತೆ. ಎಷ್ಟು ಸುವರ್ಣಗಳನ್ನು ದಾನ ಮಾಡಿದ್ದಾನೆ ಅಂದರೆ, ಯಾರಿಗೆ ದಾನ ಮಾಡಿದ? ಸುವರ್ಣ ದಾನವನ್ನು, ರೌಪ್ಯ ದಾನವನ್ನು, ಧನದಾನವನ್ನು, ಗೋದಾನವನ್ನು, ಭೂದಾನವನ್ನು, ಎಲ್ಲ ದಾನವನ್ನು ಮಾಡಿದ್ನಲ್ಲ. ಯಾರಿಗೆ ಮಾಡಿದ? ಎಲ್ಲ ವೇದಾಧ್ಯಯನ ಮಾಡಿದ, ಶಾಸ್ತ್ರಾಧ್ಯಯನ ಮಾಡಿದ ತಪಸ್ವಿಗಳಾದ ಬ್ರಾಹ್ಮಣರನ್ನು ಕರೆಸಿ ಆ ಭೂಮಿಯ ಮೇಲೆ ಅವರನ್ನು ನಡೆದಾಡಿಸಿ, ಅವರನ್ನು ಕೂಡಿಸಿ ಎಬ್ಬಿಸಿ, ಅವರ ಪುಣ್ಯವನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ದಾನವನ್ನು ಕೊಟ್ಟ. ಯಾವ ಭೂಮಿಯ ಮೇಲೆ ಇಷ್ಟು ಪುಣ್ಯ ಸಂಗ್ರಹ ಆಗಿರುತ್ತದೋ ಅಂಥಲ್ಲಿ ಮಾತ್ರ ಕ್ಷೇತ್ರ ಆಗಲಿಕ್ಕೆ, ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ತಮಾಷೆ ಮಾಡ್ತಾರೆ.
ಲಕ್ಷ್ಮೀದೇವಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ಲಂತೆ. ಲಕ್ಷ್ಮೀದೇವಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ಲಂತೆ. ಯಾರ ಮಗಳಾಗಿ? ಭೀಷ್ಮಕ ರಾಜಕುಮಾರಿಯಾಗಿ ಅವತಾರ ಮಾಡಿದ್ಲಂತೆ. ಭೀಷ್ಮಕ ರಾಜಕುಮಾರಿಯಾಗಿ ಅವತಾರ ಮಾಡುವಾಗ ಆ ಭೀಷ್ಮಕನ ಪುಣ್ಯ ಎಂಥದ್ದಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಲಕ್ಷ್ಮೀದೇವಿಯೇ ಬರಬೇಕಾದ್ರೆ ಎಷ್ಟು ಪುಣ್ಯ ಇರಬೇಕು? ಅದಕ್ಕೆ ಅವರೂರಲ್ಲಿ ಒಂದು ಸರೋವರ ಇತ್ತಂತೆ. ಅವರ ಊರಲ್ಲಿ ಒಂದು ಸರೋವರ ಇತ್ತಂತೆ, ಪುಷ್ಕರಣಿ ಇತ್ತಂತೆ. ಎಂಥ ಪುಷ್ಕರಣಿ ಅದು? ನಮ್ಮಲ್ಲೆಲ್ಲ ಪುಷ್ಕರಣಿಗಳು ಅಂದರೆ ಎಂಥದ್ದು ಹೇಳಿ ನೋಡಂತೆ, ಒಂದು ತೋಡಿ ಅದನ್ನು ಅಗಲ ಮಾಡಿ ಅದನ್ನು ವ್ಯವಸ್ಥೆ ಮಾಡಿರುವಂಥ ಪುಷ್ಕರಣಿ. ಆದರೆ ಆ ಪುಷ್ಕರಣಿ ಎಂಥದ್ದಿತ್ತು ಅಂದರೆ ಈ ಭೀಷ್ಮಕ ರಾಜ ಗೋದಾನ ಮಾಡಿದ್ದಲ್ಲ, ಅದರ ನೀರಿನಿಂದ ಪುಷ್ಕರಣಿಯಾಗಿತ್ತಂತೆ. ಅರ್ಥ ಆಗಿಲ್ಲ, ಹೇಳ್ತೀನಿ ಕೇಳಿ. ಏನು ಅಂದರೆ ಗೋವುಗಳನ್ನು ಕರೆಸುವುದು, ಗೋವುಗಳ ಬಾಲವನ್ನು ಹಿಡಿದುಕೊಳ್ಳುವುದು, ಮಂತ್ರಾಕ್ಷತೆ ಇಡುವುದು, ನೀರು ಬಿಡುವುದು, ಮಂತ್ರಾಕ್ಷತೆ ಇಡುವುದು, ನೀರು ಬಿಡುವುದು. ಈ ಬ್ರಾಹ್ಮಣನಿಗೆ 50 ಗೋವುಗಳು, ಆ ಬ್ರಾಹ್ಮಣನಿಗೆ 100, 1000, ಲಕ್ಷ, ಕೋಟಿ ಅಂತ ಹೇಳಿ ಗೋವುಗಳನ್ನು ಕರೆಸಿ ಗೋಪುಚ್ಛಗಳ ಮೇಲೆ ನೀರನ್ನು ಹಾಕಿ ಬಿಟ್ಟ ನೀರಿತ್ತಲ್ಲ, ಆ ನೀರು ಪುಷ್ಕರಣಿಯಾಗಿತ್ತಂತೆ ಅನ್ನುವುದಕ್ಕಾಗಿ ಅದರಲ್ಲಿ ಲಕ್ಷ್ಮೀದೇವಿ ಹುಟ್ಟಿ ಬಂದು ಆ ಊರಿನಲ್ಲಿ ಅಂತ ಹೇಳ್ತಾರೆ. ಎಷ್ಟು ದಾನ ಇದೆ, ಏನು ಪುಣ್ಯ ಅದು, ಅರ್ಥವೇ ಆಗುವುದಿಲ್ಲ ನಮಗೆಲ್ಲ. ಇಂದ್ರದ್ಯುಮ್ನ ತಾನು ಮಾಡುವ ಈ ಜಗನ್ನಾಥ ಕ್ಷೇತ್ರ ಪುರುಷೋತ್ತಮ ಕ್ಷೇತ್ರ ಆಗಬೇಕಾಗಿದ್ದರೆ ತುಂಬ ಪುಣ್ಯ ಇರಬೇಕು ಅಂತ ಹೇಳಿ ಅಶ್ವಮೇಧ ಯಾಗವನ್ನು ಮಾಡಿ ಚೆನ್ನಾಗಿ ಎಲ್ಲವನ್ನ ನೋಡಿಕೊಂಡ. ಅದರ ಮೇಲೆ ಅಲ್ಲಿ ಕ್ಷೇತ್ರವನ್ನು ಮಾಡಬೇಕು ಅಂತ ಹೊರಟ. ಇತ್ಯಾದಿ ಮುಂದೆ ಕಥೆಗಳೆಲ್ಲ ಬರುತ್ತೆ. ಕೊನೆಯ ಒಂದು ಮಾತನ್ನು ಹೇಳಿ ನಾನು ನಿಲ್ಲಿಸ್ತಾ ಇದ್ದೇನೆ. ಒಮ್ಮೆ ಪ್ರಸಂಗ ಇದೆ, ತುಂಬ ಚೆನ್ನಾಗಿದೆ, ಒಂದು ಕಥೆಯನ್ನು ಕೇಳಿಕೊಳ್ಳ್ರಿ. ಈ ಪುರಿ ಜಗನ್ನಾಥಕ್ಕೆ ಸಂಬಂಧಿಸಿದ್ದು ಭಗವಂತನ ಮೂರ್ತಿಗಳಿವೆಯಲ್ಲ, ಆ ಪುರಿ ಜಗನ್ನಾಥನ ಮೂರ್ತಿಗಳು ಸ್ವಲ್ಪ ವಿಲಕ್ಷಣ ಇದೆ. ನಮ್ಮ ಊರಿನ ದೇವರ ಪ್ರತಿಮೆಗಳೇನಿವೆ ಹಾಗಿಲ್ಲ. ಅದು ಕಟ್ಟಿಗೆಯಲ್ಲೂ ಬಹಳ ಚೆನ್ನಾಗಿ ಮಾಡ್ತಾರೆ, ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಪುರಿ ಜಗನ್ನಾಥದಲ್ಲಿ ಮಾತ್ರ ಗೋಲ್ ಫುಲ್ ಎಲ್ಲ ಗುಂಡಗೆ ದೊಡ್ಡ ಕಣ್ಣುಗಳು, ಮೂಗುಗಳು, ಏನೋ ಒಂದು ವಿಚಿತ್ರ. ನಮ್ಮ ಮೂರ್ತಿಗಳಂತೆ ಇಲ್ಲ, ತುಂಬ ವಿಲಕ್ಷಣವಾದ ಮೂರ್ತಿ ಇದೆ. ಏನಾಯಿತು ಅಂದರೆ ಒಂದು ತಮಾಷೆ ಆಯಿತು. ಅದು ನೋಡಲಿಕ್ಕೆ ಒಂಥರ ಇದೆ. ಒಮ್ಮೆ ಪೂಜ್ಯ ಅಧಮಾರು ಶ್ರೀಗಳು ಮತ್ತು ಫಲಿಮಾರು ಶ್ರೀಗಳು ಇವರಿಬ್ಬರು ಪುರಿ ಜಗನ್ನಾಥಕ್ಕೆ ಹೊರಟಿದ್ರಂತೆ. ಇದೊಂದು ಕಥೆ ಆದಂತ ನೆನಪಿಟ್ಕೊಳ್ಳಿ. ಪುರಿ ಜಗನ್ನಾಥಕ್ಕೆ ದರ್ಶನಕ್ಕೆ ಅಂತ ಈಗಿರುವ ಅಧಮಾರು ಶ್ರೀಗಳು ಮತ್ತು ಫಲಿಮಾರು ಶ್ರೀಗಳು ಇಬ್ಬರು, ಇನ್ನೇನು ಮೊನ್ನೆ ಬಂದು ಹೋದ್ರಲ್ಲ ಪರ್ಯಾಯಕ್ಕೆ, ಅವರು ಮತ್ತೆ ಬರೋರಿದ್ದಾರಲ್ಲ, ಅವರಿಬ್ಬರು ಹೊರಟಿರುವಾಗ ಬೇರೆ ಬೇರೆ ವಾಹನದಲ್ಲಿ ಒಂದೇ ವಾಹನದಲ್ಲಿ ಕುಳಿತುಕೊಳ್ಳೋಣ ಅಂತ ಅಧಮಾರು ಶ್ರೀಗಳು ಮತ್ತು ಫಲಿಮಾರು ಶ್ರೀಗಳು ಇಬ್ಬರು, ವಿಶ್ವಪ್ರಿಯರು ವಿದ್ಯಾಧೀಶರು ಇಬ್ಬರೂ ಒಂದೇ ವಾಹನದಲ್ಲಿ ಕುಳಿತುಕೊಂಡು ಮಾತಾಡ್ಕೊಂಡು ಹೊರಟಿದ್ದಾರೆ. ಅಧಮಾರು ಶ್ರೀಗಳ ವಾಹನದಲ್ಲಿ ಕುಳಿತಿದ್ದಾರೆ, ಫಲಿಮಾರು ಶ್ರೀಗಳ ವಾಹನ ಹಿಂದೆ ಬರ್ತಾ ಇದೆ. ಅದೇ ಈ ಯಾತ್ರೆಗೆ ಬರಬೇಕು ಅನ್ನೋದಕ್ಕೆ ಹಳೆ ವಾಹನ ಬೇಡ, ಹೊಸ ವಾಹನವನ್ನು ತೆಗೆದುಕೊಳ್ಳೋಣ ಅಂತ ಫಸ್ಟ್ ಕ್ಲಾಸ್ ಒಂದು ಹೊಸ ವೆಹಿಕಲ್ ತಗೊಂಡು ಬರ್ತಾ ಇದ್ದಾರೆ. ಮುಂದೆ ಇವರಿಬ್ಬರ ವೆಹಿಕಲ್, ಹಿಂದೆ ಅವರ ವೆಹಿಕಲ್ ಬರ್ತಾ ಇದೆ. ಬರುವಾಗ ಇವರಿಬ್ಬರು ಮಾತಾಡಿಕೊಂಡ್ರಂತೆ. ಏನು, ಜಗನ್ನಾಥ ಕ್ಷೇತ್ರಕ್ಕೇನೋ ಹೋಗ್ತಾ ಇದ್ದೀವಿ, ಆದರೆ ಆ ಮೂರ್ತಿ ಯಾಕೋ ಅಷ್ಟೇನು ಚೆಂದಾಗಿ ಇಲ್ಲ ಅಂತ ಅಂದುಕೊಂಡ್ರಂತೆ. ಅಂದರೆ ವಿಲಕ್ಷಣ, ನಮ್ಮಂತೆ ನಿಮ್ಮಂತೆ ಇಲ್ಲ, ಅಷ್ಟೇನು ಚೆಂದಾಗಿ ಇಲ್ಲ ಅಂತ. ಭಗವಂತನ ಮುಖ, ಅದರ ಮೂರ್ತಿಗಳು ಏನು ಅಷ್ಟೇನು ಚೆಂದಾಗಿಲ್ಲ ಅಂತ ಇಷ್ಟು ಅಂದುಕೊಂಡ್ರಂತೆ. ಇವರು ಅಂದುಕೊಂಡ ಮುಂದಿನ ಕ್ಷಣಕ್ಕೆ ಏನಾಯಿತು ಅಂದರೆ, ಹಿಂದಿನ ಗಾಡಿಯ ಮುಖ ಇತ್ತಲ್ಲ, ಅದು ಮುಂದಿನ ಗಾಡಿಗೆ ಬಡದು ಜಬ್ಬಿ ವಿಕಾರ ಆಗಿ ಹೋಯಿತಂತೆ. ಆಕ್ಸಿಡೆಂಟ್ ಆಯಿತು. ಆ್ಯಕ್ಚುಲಿ ಇಮಿಡಿಯೇಟ್ ಇವರು ಅಂದುಕೊಂಡ ಮುಂದಿನ ಕ್ಷಣಕ್ಕೆ ಯಾರೋ ಒಬ್ಬ ಬಂದು ಹಿಂದಿನಿಂದ ಆ ಗಾಡಿಗೆ ತಗಲಿಸಿದ. ಆ ಗಾಡಿ ಬಂದು ಇವರ ಹಿಂದಿನ ಭಾಗಕ್ಕೆ ತಗಲಿ, ಆ ಗಾಡಿಯ ಮುಖ ಇತ್ತಲ್ಲ, ಹೊಸ ಗಾಡಿಯನ್ನು ತೆಗೆದುಕೊಂಡು ಏನು ಬಂದಿದ್ರೋ ಅದು ಮುಖ ಎಲ್ಲ ಹೀಗೆ ಪಿಚಿಯಾಗಿ ಕೂತ್ಕೊಳ್ತಂತೆ. ಇವರಿಬ್ಬರು ಸ್ವಾಮಿಗಳು ಇದ್ರಲ್ಲ ನೋಡ್ರಿ, ಉಳಿದವರಾಗಿದ್ದರೆ ಶಾಕ್ ಆಗ್ತಿತ್ತಲ್ವೋ. ಇವರಿಬ್ಬರು ಬಿದ್ದು ನಗೋಣ ಅಂತ. ಯಾಕೆ ಬಿದ್ದು ನಗೋಣ? ಸ್ವಾಮಿ ಸಂತೋಷ ಆಯಿತು ಅಂದ್ರಂತೆ. ಏನು ಸಂತೋಷ?
ನಿನಗೆ ನಮ್ಮ ಮಾತು ಕೇಳಿಸಿತಲ್ಲ ಅದೇ ಸಂತೋಷ ಅಂತ ಹೇಳಿದಂತೆ. ಯಾಕೆ ಅಂದರೆ ನಾವಿಷ್ಟು ದಿವಸ ನಮ್ಮ ಮಾತು ಕೇಳ್ತಾನೋ ಇಲ್ಲೋ ದೇವರು ಅಂತ ಅಂದುಕೊಂಡಿದ್ದೆವು. ನಮ್ಮ ಮಾತು ನಿನ್ನ ಕಿವಿಗೆ ಬಿದ್ದಿತು, ನಮ್ಮ ಗಾಡಿಯ ಮುಖ ಜಬ್ಬಿ ಹೋದರೂ ಅಡ್ಡಿ ಇಲ್ಲ, ನಮ್ಮ ಮಾತು ನಿಮ್ಮ ಕಿವಿಗೆ ಬಿತ್ತಲ್ಲ ಅದೇ ಸಂತೋಷ ನಮಗೆ ಅಂತ ಹೇಳಿದ್ರಂತೆ. ಇದನ್ನು ಹೇಳಿದವರು ಬೇರೆ ಯಾರೂ ಅಲ್ಲ, ಅದಮಾರು ಶ್ರೀಗಳೇ ಈ ಕಥೆಯನ್ನು ಹೇಳಿದರು. ಯಾಕೆ ಹೇಳಿದೆ ಅಂದರೆ ದೇವರಿಗೆ ಕೆಲವೊಮ್ಮೆ ಹೀಗಾಗತ್ತೆ, ನಾವೇನೋ ಮಾಡ್ತಿರ್ತೀವಿ, ದೇವರಿಗೆ ತಲುಪುತ್ತೋ ಇಲ್ವೋ, ದೇವರು ಕೇಳಿಸ್ಕೊಳ್ತಾನೋ ಇಲ್ವೋ. ಗಾಬರಿ ಆಗಬೇಡ್ರಿ, ನಾವಾಡುವ ಪ್ರತಿಯೊಂದು ಮಾತನ್ನು ದೇವರು ಕೇಳಿಸಿಕೊಳ್ತಾನೆ ಅನ್ನೋದಕ್ಕೆ ಈ ಪುರಿ ಜಗನ್ನಾಥದ ದೇವರ ಇನ್ಸ್ಟಂಟೇ ದೃಷ್ಟಾಂತವಾಗಿ ಇದ್ದದರಿಂದ ನಾವಿದನ್ನು ಅವಶ್ಯವಾಗಿ ನಂಬಬಹುದು ಅಂತ ಹೇಳ್ತಾ, ಪುರಿ ಜಗನ್ನಾಥನ ಮಹಿಮೆ ಇಲ್ಲಿಂದ ಪ್ರಾರಂಭವಾಗಿದೆ ಅಂತ ತಿಳಿದು ನಾಳೆ ಮತ್ತೆ ಸೇರೋಣ ಅಂತ ಹೇಳ್ತಾ, ಮಧ್ವೇಷ ಅರ್ಪಣಮಸ್ತು. ಕಾಗೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ಸುತಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯೇತ್. ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ಸಾಯಂಕಾಲ ಅಲ್ಲಿ ರಾತ್ರಿ ಜಾಗರಣೆ ನಿಮಿತ್ತ ವ್ಯಾಸರಾಜರ ಮಠದಲ್ಲಿ ಪ್ರಾಣದೇವರ ಸನ್ನಿಧಾನ